ಒಣಮೆಣಸಿನಕಾಯಿನ ಹೇಗೆ ಮಾಡೋದು, ಹೇಗೆ ಒಣಗಿಸೋದು ಅಂತ ಹೇಳ್ಕೊಡ್ತಾ ಇದ್ದೀವಿ ನೋಡಿ. ಒಣಮೆಣಸಿನ್ಕಾಯಿ ಮಾಡಬೇಕಂದ್ರೆ ಈ ರೀತಿ ಹಣ್ಣಾಗಿರಬೇಕು. ಈ ರೀತಿ ಹಣ್ಣಾಗಿರೋ ಅಂಥ ಮೆಣಸಿನ್ಕಾಯಿನ ನಾವು ಯಾವ ಟ್ರಿಕ್ಕನ್ನು ಯೂಸ್ ಮಾಡಿ ಬೇಗ ಒಣಮೆಣಸಿನ್ಕಾಯಿನ ಮಾಡ್ಕೊಳ್ಳೋದಂತ ತೋರಿಸ್ತೀವಿ ನೋಡಿ. ಮಳೆಗಾಲದಲ್ಲಿ ಈ ಟ್ರಿಕ್ಕು ತುಂಬಾ ಯೂಸ್ ಆಗುತ್ತೆ ನೋಡಿ. ನಾವಿಲ್ಲಿ ಒಣಮೆಣಸಿನ್ಕಾಯಿನ ಒಣಗಿಸೋದಕ್ಕೆ ಸ್ವಲ್ಪ ಕೆಮ್ಮಣ್ಣನ್ನು ತಗೊಂಡಿದ್ದೀವಿ. ಅದಕ್ಕೆ ಸ್ವಲ್ಪ ನೀರನ್ನು ಆ್ಯಡ್ ಮಾಡಿಕೊಂಡು ಈ ರೀತಿ ಮಿಕ್ಸ್ ಮಾಡ್ಕೋಬೇಕು. ಇದರಲ್ಲಿ ಸ್ವಲ್ಪ ಎಂಟೆ ಇದೆ, ಅಂಥದ್ದೆಲ್ಲ ತೆಗೆದು ಹಾಕ್ಬಿಡಿ. ಇಲ್ಲ ನೀರು ಹಾಕಿದಾಗ ಅದು ನುಣ್ಣಗಾಗುತ್ತೆ. ನೀವು ಸ್ವಲ್ಪ ಪುಡಿ ಇರೋದು ತಗೊಂಡ್ರೆ ನೈಸಾಗಿ ಬರುತ್ತೆ ನೋಡಿ. ಈ ರೀತಿ ಕನ್ಸಿಸ್ಟೆನ್ಸಿ ಆಗಿರಬೇಕು. ಇದು ಸ್ವಲ್ಪ ಎಂಟೆ ಇರೋದ್ರಿಂದ ಹಿಂಗೈತೆ. ಫುಲ್ ನೀವು ಪುಡಿ ಮಣ್ಣು ತಗೊಂಡ್ರೆ ಅದು ನೈಸಾಗಿ ಬರುತ್ತೆ. ನಾವು ಇಷ್ಟು ಮೆಣಸಿನ್ಕಾಯಿ ತಗೊಂಡಿರೋದ್ರಿಂದ ಸ್ವಲ್ಪ ಇಷ್ಟು ಕೆಮ್ಮಣ್ಣನ್ನು ಮಿಕ್ಸ್ ಮಾಡ್ಕೊಂಡಿದ್ದೀವಿ. ತೀರಾ ತೆಳ್ಳಗೂ ಇರಬಾರ್ದು, ಜಾಸ್ತಿ ಗಟ್ಟಿಗೂ ಇರಬಾರ್ದು, ಈ ಥರ ಇರಬೇಕು. ಅದಾದಮೇಲೆ ಮಾಡಮ್ಮ, ಏನು ಮಾಡ್ತೀಯ? ಈ ಮೆಣಸಿನ್ಕಾಯಿಗೆಲ್ಲ ನಾವು ಮಿಕ್ಸ್ ಮಾಡ್ಕೊಂಡಿರೋ ಅಂಥ ಕೆಮ್ಮಣ್ಣ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನೋಡಿ ಈ ರೀತಿ ಮಿಕ್ಸ್ ಮಾಡ್ಕೋಬೇಕು. ಇದು ಮಿಕ್ಸ್ ಮಾಡಿಕೊಂಡು ತಗೊಂಡೋಗಿ ಬಿಸಿಲಲ್ಲಿ ಇಟ್ಟರೆ ಆಯಿತು. ಬನ್ನಿ ನಾವಿಲ್ಲಿ ಬಿಸಿಲಲ್ಲಿ ಇಡೋಣ. ಬಿಸಿಲಲ್ಲಿ ಇಟ್ಟರೆ ಅದು ಬೇಗ ಒಣಗಿಬಿಡುತ್ತೆ. ಬಿಸಿಲಲ್ಲಾದರೆ ಒಂದು 2 ದಿನ 3 ದಿನ ಬೇಗ ಒಣಗೋಗ್ಬಿಡುತ್ತೆ. ನೆರಳಿದ್ರೆ ಒಂದು 4 ದಿನದಲ್ಲೆಲ್ಲ ಒಣಗೋಗ್ಬಿಡುತ್ತೆ. ಬಿಸಿಲಲ್ಲಿಟ್ಟರೆ ಜಾಸ್ತಿ ಬಿಸಿಲಿದ್ರೆ 2 ದಿನಕ್ಕೆಲ್ಲ ಒಣಮೆಣ್ಸಿಕಾಯಿ ಆಗಿಬಿಡುತ್ತೆ. ಈ ರೀತಿ ಬಿಸಿಲಲ್ಲಿಟ್ಟರೆ ಸಾಕು. ಮಳೆಗಾಲದಲ್ಲಿ ಈ ಟ್ರಿಕ್ಸ್ನ ಯೂಸ್ ಮಾಡಿ ಬೇಗ ಮೆಣಸಿನ್ಕಾಯಿನ ಒಣಗಿಸ್ಕೋಬೋದು. ನಮ್ಮಮ್ಮ ಆಲ್ರೆಡಿ ಇಷ್ಟು ಒಣಗಿಸಿಟ್ಟಿದೆ. ಈ ಥರ ಒಣಗಿಸಿ ತೊಟ್ಟೆಲ್ಲ ತೆಗೆದು ಈ ಥರ ಇಟ್ಕೊಂಡೈತೆ. ಇವೆಲ್ಲ ಚೆನ್ನಾಗಿ ಒಣಗಿಬಿಟ್ಟಿದೆ ನೋಡಿ. ಅದೇ ನಾನು ನಿಮಗೆ ಯಾವ ಟಿಪ್ಸ್ನ ಹೇಳಿದ್ವು ಅದೇ ಟಿಪ್ಸ್ನ ಯೂಸ್ ಮಾಡಿ ಒಣಗಿಸಿರೋ ಅಂಥದ್ದು. ಇದನ್ನು ಯೂಸ್ ಮಾಡೋ ಟೈಮಲ್ಲಿ ತೊಳೆದು ಯೂಸ್ ಮಾಡ್ಕೋಬೇಕು. ಯಾಕಂದರೆ ನಾವು ಕೆಮ್ಮಣ್ಣೆಲ್ಲ ಹಾಕಿರ್ತೀವಲ್ಲ, ಹಾಗಾಗಿ ತೊಳೆದು ಯೂಸ್ ಮಾಡ್ಕೋಬೇಕು. ನೋಡಿ ಎಷ್ಟು ಚೆನ್ನಾಗಾಗಿದೆ ಮೆಣಸಿನ್ಕಾಯಿ, ಒಣಮೆಣ್ಸಿನ್ಕಾಯಿ ನೋಡಿ. ಇದನ್ನು ಹಾಗೆ ಒಣಗೋದಕ್ಕೆ ಹಾಕಿರುತ್ತೆ ನೋಡಿ. ಎಷ್ಟು ಚೆನ್ನಾಗಿ ಒಣಗಿದೆ. ಸೀದಾದರೆ ಈ ಥರ ಸೌಂಡ್ ಕೇಳಿಸಲ್ಲ ನಿಮಗೆ ನೋಡಿ. ಒಣಗಿರೋದ್ರಿಂದ ಯಾವ ಥರ ಸೌಂಡ್ ಬರುತ್ತೆ, ಹಿಂಗೆ ಹಾಕಿದ ತಕ್ಷಣ ಒಂಥರ ಈ ಥರ ಸೌಂಡ್ ಬರುತ್ತೆ, ಅಂದರೆ ಚೆನ್ನಾಗಿ ಒಣಗಿದೆ ಅಂತ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.